ಗಟ್ಟಿದ ಮಣ್ಣು ತೊಗೊಂಡು ನಿಮಗೆ ತೋರ್ಸಾಕಂತೇನೆ. ಇದು ನಮ್ಮ ಇಸ್ರೇಲ್ ಬೇಸ್ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂಡು ತಯಾರು ಮಾಡಿದ ಗೊಬ್ಬರ. ಟೆಕ್ನಾಲಜಿ ಅಷ್ಟೇ ಇಸ್ರೇಲ್ದು ತಯಾರಾಗೋದೆಲ್ಲ ನಮ್ಮ ಭಾರತ ದೇಶದಾಗ ತಯಾರಾಕ್ಕವ. ನಮ್ಮ ಭಾರತ ದೇಶಕ್ಕೆ ತಯಾರಾಗಿ ಮತ್ತು ಹೊರಗೆ 10 ದೇಶದೊಳಗೆ ನಮ್ಮ ಕಂಪ್ನಿಯವರು ರನ್ ಆಗ್ತದೆ ಕಳೆದ 24 ವರ್ಷದಿಂದ. ಮುಂದೆ ಇದು ಹೆಂಗೈತಪ್ಪ ಅಂತಂದ್ರೆ 1 ಎಕರೆಗೆ ಕಬ್ಬಿಗಾದ್ರೆ 1.5 ಕಿಲೋ ರೀ. ಒಮ್ಮೆ ಹಾಕಿರಿ 1 ವರ್ಷ ಇದನ್ನು ಹಾಕೋದು ಜರೂರಿಲ್ಲ. ಮತ್ತು ಇನ್ನು ಉಳ್ಕಿದ್ದು ಬೆಳೆಗೆ ಆದ್ರೆ 1 ಕಿಲೋ ಹಾಕಿರಿ ಸಾಕ್ರಿ. ಒಮ್ಮೆ ಹಾಕಿರಿ ಅಂತಂದ್ರೆ ಈಗ ನೀವು ಹಿಂಗಾರಿ ಮುಂಗಾರಿ ಹಾಕ್ತೀರಿ. ಈಗ ನೀವು ಮೆಣಸಿನ ಗಿಡ 6 ತಿಂಗಳಿಗೆ ಕಿತ್ತು ಹೋಗ್ತೀರಿ. ಇದನ್ನು ಹಾಕಿ ಮೆಣಸಿನ ಗಿಡ ಹಚ್ಚಿ ಅವ್ನು ಕಿತ್ತ ನೀವು ಗಳೆ ಹೊಡೆದು ಮತ್ತೆ ಬೆಳೆ ಮಾಡೋ ಮುಂದೆ ಇದೀಗ ಗೊಬ್ಬರ ಹಾಕೋಂಗಿಲ್ಲ. ಇದೇ 1 ವರ್ಷ ಕೆಲಸ ಮಾಡ್ತದೆ. ಆ ಟೈಪ್ ಇದೆ. ಯಾವ ರೀತಿ ಕೆಲಸ ಮಾಡೋದನ್ನು ನಿಮ್ಗೆ ಒಂದು ಸಣ್ಣ ಡೆಮೋ ಮುಖಾಂತರ ತೋರಿಸ್ತೇನೆ ರೀ ಇದನ್ನು. ಮತ್ತು ಇದನ್ನು ಬಳಸೋದ್ರಿಂದ ರೀ ನಿಮ್ಮ ಭೂಮಿಗೂ ಏನು ಹಾನಿ ಇಲ್ಲ, ಬೆಳೆಗೂ ಏನು ಹಾನಿ ಇಲ್ಲ, ಆ ಬೆಳೆ ಉಣ್ಣು ಮನುಷ್ಯರಿಗೂ ಏನು ಹಾನಿ ಇಲ್ಲ. ಹಾಂ ನೋಡಿರಿ ಇಷ್ಟ ಈ ಗೊಬ್ಬರ ಹಾಕ್ತೇನೆ ರೀ ಇದ್ರಾಗ. ಇದು ಹೈಡ್ರೋಜೆಲ್ ಟೆಕ್ನಾಲಜಿ ಅಂತೇಳಿ ಬರ್ತೈತಿ ರೀ. ಅದರಿಂದ ಸ್ವಲ್ಪ ಮಣ್ಣಾಗ ಹಾಂ ಹಿಂಗೆ ಇಡೀ ಹೊಲ ಸ್ವಲ್ಪ ಮಣ್ಣಾಗ ಸ್ವಲ್ಪ ಹಾಕಿನಲ್ಲಪ್ಪಿ ಆಕೈತಿ ಐಸ್ ಆಗಿಬಿಡ್ಬೇಕು. ಮಣ್ಣು ಪೂರ್ತಿ ಮೃದು ಮಾಡ್ತೈತೆ ರೀ. ಮಣ್ಣು ಮೃದು ಆತಂದ್ರೆ ಏನಾಗ್ತೈತೆ ರೀ, ಈಗ ಆಕ್ಸಿಜನ್ ಇರ್ಬೋದು ರೀ, ನಮ್ಮ ನೀರು ಇರ್ಬೋದು, ಎಲ್ಲ ಪೂರ್ತಿ ಒಳಗೆ ಹೋಗ್ತದೆ ರೀ. ಮೊದಲು ನಮಗೆ ಹೆಂಗಿದ್ದು ರೀ, ಈಗ ನಾವು ಸಗಣಿ ಗೊಬ್ಬರ ಕಟ್ಟಿಗೆ ಗೊಬ್ಬರ ಒಂದು 25-30 ವರ್ಷದಿಂದ ರಾಸಾಯನಿಕ ಯಾರೂ ಬಳಸ್ತಿರ್ಕಿಲ್ಲ. ಸಗಣಿ ಗೊಬ್ಬರನ ಹಾಕಿದ್ದು ಭೂಮಿಯಾಗ ಅಡ್ಡಾಡಿದ್ರೆ ಪಾದ ಮೃದು ಹಾಕಿದ್ದು. ಈಗ ಬರೆಗೆ ಅಲ್ಲೇ ಅಡ್ಡಾಡಕ್ಕೆ ಬರೋದಿಲ್ಲ ರೀ. ಹಾಂ ಈಗ ಇದನ್ನು ಹಾಕಿದ್ರೆ ಮೊದಲು ಹೆಂಗಿತ್ತಲ್ಲ ರೀ, ನಿಮ್ಗೆ ಹಂಗೆ ಹೊಲ ಹಾಕತ್ತೆ ನೋಡಿರಿ. ಇಷ್ಟು ನೀರು ಹೋಲ್ಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಐತೆ ರೀ. ನೀರು ಅಟ್ಟಿಸ್ಕೊಂಡು ಬಿಡ್ತಾರ ಅಲ್ಲಿ. ಇನ್ನು ಇದು ಎಷ್ಟು ಹನಿ ನೀರು ಉಳಿಲಿಲ್ಲ ಮತ್ತೆ ಹಾಕ್ತೇನೆ ರೀ. ಇನ್ನೂ ಸಾಕ್ರಿ ನಾವು. ನೀವು ಹಂಗೆ ಹಾಕೊಂತ ಬೇಕಾದಷ್ಟು ನೀರು ಹಿಡ್ಕೊತ ಹೋಗ್ತದ್ರ. ಯಾವ ಗೊಬ್ಬರದಾಗ ಹಾಕೋದು ನೋಡಿದ್ರೆ ಗೊಬ್ಬರ ಈಗ ನಮ್ದು ಇನ್ನೊಂದು ಬರ್ತೈತೆ ರೀ, 5 ಕಿಲೋ ಪ್ಯಾಕೆಟ್ ಬರ್ತೈತೆ ರೀ. ಅದ್ರಾಗ ಅವು 2 ಪ್ಯಾಕೆಟ್ ಇದನ್ನು ಅಂದ್ರೆ 4,400 ರೂಪಾಯಿ ಬೀಳ್ತದೆ ರೀ ನಿಮ್ಗೆ 1 ಎಕರೆಗೆ ರೀ.